ಲಕ್ಕಿ ಡ್ರಾ ಒಳಗೆ ಬೈಕ್ ವಿನ್ ಬೈಕ್ ವಿಜೇತರಾಗ್ಯಾರ. ನೀವು ಕನ್ನಡದಾಗಲ್ಲ ಟ್ರ್ಯಾಕ್ಟರ್ ಹೊಡಿತೀರಿ ಸೋನಾಲಿಕ್ ಟ್ರ್ಯಾಕ್ಟರ್ ಡೆಲಿವರೀಸ್ದಾಗ ನಮ್ಮ ಲಕ್ಕಿ ಡ್ರಾ ಸ್ಕೀಮ್ದಾಗ ನಮ್ಮ ಸೊ ನಮಸ್ಕಾರ ರೀ ಎಲ್ಲ ತಿನ್ ಟ್ರ್ಯಾಕ್ಟರ್ ಅವ್ರಿಗೆ ವಿಷಯ ಏನಪ್ಪಾ ಅಂದ್ರೆ ಇವತ್ತು ರೀ ನಾ ಬಂದಿನಿ ನೋಡ್ರಿ ಅತನಿ ಒಳಗೆ ಬಂದಿನಿ ರೀ ಜ್ಯೋತಿ ಟ್ರ್ಯಾಕ್ಟರ್ಸ್ ಅತನಿ ಸೋನಾಲಿಕಾ ಟ್ರ್ಯಾಕ್ಟರ್ ಶೋರೂಮ್ಕ ಬಂದಿನಿ ನೋಡ್ರಿ. ಇವತ್ತು ನಿಮ್ಗೆ ಎಲ್ಲರಿಗೂ ಹೇಳ್ದಂಗೆ ನೋಡ್ರಿ ಸೋನಾಲಿಕಾ ಟ್ರ್ಯಾಕ್ಟರ್ದೇ ಒಂದು ನ್ಯೂ ಮಾಡೆಲ್ ರೀ ಲಾಂಚ್ ಆಗಿತ್ತು ನೋಡ್ರಿ ಗೋಲ್ಡ್ ಸೀರೀಸ್ ಅಂತ ಹೇಳ್ರಿ ಒಂದು ಸೋನಾಲಿಕಾ ಟ್ರ್ಯಾಕ್ಟರ್ ಒಳಗೆ ಒಂದು ಟ್ರ್ಯಾಕ್ಟ್ರಿ ಹೊಸ ಟ್ರ್ಯಾಕ್ಟ್ರಿ ಲಾಂಚ್ ಮಾಡ್ಯಾರಿ. ಆ ಟ್ರ್ಯಾಕ್ಟರ್ದು ಇವತ್ತು ರೀ ಅಂದ್ರೆ ಓಪನಿಂಗ್ ಐತ್ರಿ. ಆ ಟ್ರ್ಯಾಕ್ಟ್ರಿ ಇವತ್ತು ರೀ ಲಾಂಚ್ ಐತ್ರಿ. ಅದಕ್ಕೋಸ್ಕರ ಎಲ್ಲ ರೈತರು ಬಂದಾರಿ. ಹಂಗೆ ಇವತ್ತು ರೀ ಒಂದು ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಟ್ರ್ಯಾಕ್ಟರ್ಗಳು ಎಲ್ಲ ಡೆಲಿವರಿ ಸಕಟ್ಟದವ್ರಿ. ಮತ್ತು ಇವತ್ತು ಸ್ಪೆಷಲ್ ಹೇಳ್ಬೇಕಂದ್ರೆ ಲಕ್ಕಿ ಡ್ರಾದಾಗ್ರಿ ಮತ್ತು ಯಾರ್ಯಾರು ಗೆದ್ದಾರ ಅಂತ ಹೇಳ್ರಿ ಅದು ಒಂದು ಸ್ವಲ್ಪ ಎಲ್ಲ ಇವತ್ತು ಎಲ್ಲ ಹೇಳ್ತಾರೆ. मिट्टी को सोना बनाते हैं. ಗ್ರಾಮ ದೇವತೆಯಾದ ಶಿವೋಗಿ ಸಿದ್ದೇಶ್ವರನ ಮಠದಲ್ಲಿ ನೆನೆಸುತ್ತಾ ಅದೇ ರೀತಿಯಾಗಿ ನಮ್ಮ ಪೂಜ್ಯ ತಂದೆ ತಾಯಿಗಳಿಗೂ ಕಾಲರಿಗೆ ನಮಸ್ಕಾರ ಮಾಡುತ್ತಾ ನಮ್ಮ ಲಕ್ಕಿ ಡ್ರಾ ಸ್ಕೀಮು ಹಾಗೂ 745 ಗಾಡಿ ಲಾಂಚಿಂಗ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಕಂಪ್ನಿಯ ಸ್ಟೇಟ್ ಹೆಡ್ ಆದಂಥ ಅಲ್ಮೇಶ್ ಸರ್ ಅವರಿಗೆ ಈ ಕಾರ್ಯಕ್ರಮವಾಗಿ ವೆಲ್ಕಮ್ ಮಾಡ್ತಾ ಇದ್ದೇನೆ. ಮೆಡಲ್ ಎಷ್ಟಿರ್ತಲ್ಲ ಯಾಕಂದ್ರೆ ಒಂದು ಟೈಪ್ ನಮಗೆ ಹೆಂಗೆ ಗೋಲ್ಡ್ ಟ್ರ್ಯಾಕ್ಟರ್ ಐತಲ್ಲ ಇವ್ರು ಒಂದು ಟೈಪ್ ಗೋಲ್ಡನ್ ಡೀಲರ್ಸ್ ಇದ್ದಂಗೆ. ಹಿಂಗಾಗಿ ನಮ್ಮ ಫೋಕಸ್ ಏನ ಫಸ್ಟ್ ಮಾಡಿದ್ರು ಇವತ್ತು ಈ ಲಾಂಚಿಂಗ್ ಟ್ರ್ಯಾಕ್ಟರ್ ಎಲ್ಲರಿಗೆ ಬಂದಿಲ್ಲ. ಈ ಎಲೈಟ್ ಕ್ಲಬ್ ಯಾರದಾರಲ್ಲ ಅವ್ರಿಗೆ ಮಾತ್ರ ಐತೆ. ಈಗ ಎಕ್ಸಾಂಪಲ್ ನಾವು ಜಮಖಂಡ್ಯಾಗ ವಿಜಯಪುರದಾಗ ಆ ಕಡೆ ಈ ಕಡೆ ಹೋದ್ರೆ ನಿಮ್ಗೆ ಹುಕ್ಕೇರಿಯೊಳಗೆ ಸಿಗಲ್ಲ. ಯಾರ ಆ ಡೀಲರ್ ಅದಾರ ಆ ಡೀಲರ್ ಒಂದೇ ಕ್ವಾಲಿಟಿ ಇರಲ್ಲ. ಸರ್ವಿಸ್ ಪ್ಯಾರಾಮೀಟರ್ ಇರ್ತಾವ, ಸರ್ವಿಸ್ ಕೊಡೋಂಗಿರ್ಬೇಕು. ಎಲ್ಲ ಪ್ಯಾರಾಮೀಟರ್ ನೋಡಿ ಪ್ಲಸ್ ಮಾರ್ಕೆಟ್ ಶೇರ್ ಇರುವಂತ ಅವಾರ್ಡ್ ಕೊಟ್ಟಿದ್ದೈತೆ ಅವ್ರಿಗೆ. ಇನ್ನೂ ಹೆಚ್ಚಿನ ರೀತಿ ಸರ್ ಬೆಳಿಗ್ಗೆ ಅಂತ ಆಶಿಸ್ತಾ ಇಲ್ಲಿವರೆಗೂ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು. ಆಮೇಲೆ ಇವತ್ತಿನ ಲಕ್ಕಿ ಡ್ರಾ ವಿಜೇತರು ಏನಿದಾರಲ್ಲ ಅವ್ರ ಹೆಸರನ್ನು ಕಿರಣ್ ಸರ್ ಒಂದ್ಸಲ ಈ ಮೀಟಿಂಗ್ ಅಲ್ಲಿ ಅನೌನ್ಸ್ ಮಾಡಿ ಸಣ್ಣದವ್ರಿಗೆ ಸನ್ಮಾನದವ್ರಿಗೆ ಯಾರು ಬಂದಿದ್ರಂದ್ರೆ ಅವ್ರಿಗೆ ಒಂದು ಬೈಕ್ ಕಸ್ಟಮರ್ ಇದ್ರು, ಆಮೇಲೆ ಒಂದು ಟಿವಿ, ಆಮೇಲೆ ಕೆಲವೊಂದಿಷ್ಟು ನಡೀತಾ ಇದಾವ ಒಂದು ಮೊಬೈಲ್ಸ್, ಆಮೇಲೆ ಕೆಲವೊಂದಿಷ್ಟು ವಾಚು, ಆಮೇಲೆ ಇವು ಇದಾವ ಅವ್ರದ್ದು ಅನೌನ್ಸ್ಮೆಂಟ್ ಮಾಡ್ಬೇಕಂತ ಹೇಳಿ ಕಲ್ಮೇಶ್ವರ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಇನ್ನೋರ್ವ ಪ್ರಗತಿಪರ ರೈತರಾದಂತಹ ಪ್ರಶಾಂತ್ ಸೌಳಿಮಾಳಿ ಅವರು ಕೂಡ ಸೋನಾಲಿಕಾ ಟ್ರ್ಯಾಕ್ಟರ್ ಬಗ್ಗೆ ಎರಡು ಮಾತುಗಳು ಹೇಳಬೇಕಂತ ಕೇಳ್ಕೊಳ್ತೀವಿ. ಭಾಳ ಸಣ್ಣವರಿಂದ ನಡೆದರೆ ಟ್ರ್ಯಾಕ್ಟರ್ ತೊಗೊಂಡಿದ್ದು ಇದು ಜಾಂಡರ್ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗ್ತಾನೆ ಬಂದಿದ್ದೆ. ಆಮೇಲೆ ಒಂದು 555 ತೊಗೊಂಡಿದ್ದು ಎಲ್ಲ ಕಬ್ಬಿನ ಸೀಸನ್ ಮಾಡೋದು, ಹೊಲ ದಂಧೆ ಮಾಡೋದ ಇದನ್ನೆಲ್ಲ ಮಾಡ್ತಿದ್ದೆ. ಈ ಸಲ ನಮ್ಮ ದೋಸ್ತ 60 HP ಗಾಡಿ ತೊಗೊಂಡಿದ್ದೆ. ತೊಗೊಂಡ್ಕೊಳಕ್ಕೆ ಭಾಳ ಸಲ ತೊಗೊಂಡಿರೋ ಸೀಸನ್ಗೆ ಅದು ಜಗ್ಗುದ್ ನೋಡಿ ಕಬ್ಬ ಜಗ್ಗುದ್ ನೋಡಿ ತಾಕತ್ ಭಾಳ ಐತಿ, ಅದಕ್ಕೆ ನಮ್ಮ ಗಾಡಿ ಯಾಕೆ ಹಿಂದೆ ಬಿಡ್ತಾವತ್ತೆ ಅಂತ ಇದಕ್ಕೆ ಕಂಪೇರ್ ಮಾಡಿದವ್ರಿಗೆ ಕಿರಣಗಳು ಬಂದು ಭೇಟಿ ಇದ್ದವು. ಹಿಂಗಾಗಿ ಬಂದು ಬಳಕ ಅದನ್ನ ಗಾಡಿ ಈ ಸದ್ಯಕ್ಕೆ ನಾವು ಸೀಸನ್ ಹಾಕಿದ್ವಿ. ಇದು ಜಾಗಿ ಡೆಬ್ಬಿದವ್ರು ನಮ್ಮ ನಾಕ ಅದ್ರ ಸಂಕಟ ಹಾಕಿರ ಅದ್ರ ತಾಕತ್ ಗೊತ್ತಾಗಂಗಿಲ್ಲ ಅಂತೇಳಿ ಗ್ಯಾಂಗಿನ ಸಂಕಟ ಹಾಕಿದ್ವಿ. ದಿನ ಡೈಲಿ 30 ಟನ್ ಒಯ್ದಿತ್ತು. ಒಂದು ಏರ್ದೊಂದ್ರೆ 30 ಏರ್ತೀವಿ. ನಮ್ಮದು ಜಾಂಡರ್ಕಿಂತ ನಮ್ಮ ಹೆಸರು ತಾಕತ್ರಿ ಮತ್ತು ಭಾಳ ಮೈಲೇಜ್ ಚಲೋ ಕೊಟ್ಟಿದ್ವಿ. ಡಬಲಾಪುರ ಫ್ಯಾಕ್ಟ್ರಿಗೆ 565 ಟನ್ ಕಬ್ಬ ಜಗಬೇಕಾದ್ರೆ ಎಲ್ಲ ಗಾಡಿಗಳು 1 ಲಕ್ಷ ತನಕ ಡೀಸೆಲ್ ಬಿಡ್ತಾವ್ರಿ. ನಮ್ಮದು ಬರೀ 56,000 ಡೀಸೆಲ್ ಬರೋದು. ಆಗ 8 ಅವ್ರಿಗೆ ಹೇಳಿದ್ರು ನಮಗೆ ಇದನ್ನಾಗಂಗಿಲ್ಲ. ಕಿರಣಗಳು ನಮ್ಮ ಗಾಡಿ ಕೊಡ್ತಾಗ ಈ ಗಾಡಿ ನಿಮ್ಗೊಂದು ಬೇಡ ನನಗೆ ಪಾಸ್ ಇಲ್ಲ ಅಂತೇಳಿ ಅವ್ರ ಮನೆಗೆ ಬಂದಾಗ ಬಳಿ ಕಳ್ಸಿದ್ದೀನಿ. ನಾನು ತೊಗೊಂಡಿಲ್ಲಾಗಿತ್ತು ಅವ್ರ ಗಾಡಿ. ಈ ಗಾಡಿ ಮ್ಯಾಗ ನಂಬಿಕೆಲ್ಲ ಇಲ್ಲಾಗಿತ್ತು. ನಾನು ನಿಮ್ಗೆ ಹೇಳ್ಬೇಕಂದ್ರೆ ಇದೇನು ಮಾರ್ಕೆಟ್ ಲೈನ್ದಾಗೆಲ್ಲ ಇದನ್ನೇನು ಮಾಡೋದ ಮತ್ತೊಂದು ಜಾಂಡರ್ ಅಂತ ಅವ್ರು ಹಾಕೈತೆ. ಅದನ್ನ 15 ದಿವಸಕ್ಕೆ ಮಾತ್ರ ಹಿಂದಿನ ಗಾಡಿ ಇದನ್ನ ಒಯ್ದು ಜಾಣ ಆಗೋದಾಗತ್ತಿ ಮನುಷ್ಯನ ಕಡೆ ನೋಡಿ ಒಯ್ದು ಅಂತೇಳಿ ಅಂದ ಅವ್ರ ಕಡೆ ಇದನ್ನ ಮಾಡಿ ತೊಗೊಂಡಿದ್ದೀನಿ. ಎಲ್ಲ ಹೊಸ ಹುಡುಗರು ಎಲ್ಲ ಇದು ಸೀಸನ್ ಕೊಡಿ ಹುಡುಗರು ನಾವಾಗ ಯಾರೋ ಒಡ್ಲಿಕ್ಕೆ ಹೋಗಂಗೆ ಅವ್ರು ಅಂಥವ್ರು ಮಾಡಿದ್ರೆ ಭೀ ಆಟ ಡೀಸೆಲ್ ಕಡಿಮೆ ತಂದಿತ್ತು. ಇಷ್ಟ ಅವ್ರ ಬಗ್ಗೆ ಹೇಳಕ್ಕೆ. ಇನ್ನು ಮುಂದೆ ಹಿಂದೆ ಟ್ರ್ಯಾಕ್ಟರ್ ಖರೀದಿಸಿದಂಥ ಮತ್ತು ಜೂನ್ ತಿಂಗಳ ಲಕ್ಕಿ ಡ್ರಾ ವಿಜೇತರಿಗೆ ಸನ್ಮಾನ ಇದನ್ನು ಕುಮಾರ್ ಮಾಳಿ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೇನೆ. ಒಂದು ತಿಂಗಳು 2 ತಿಂಗಳು ಬರ್ತಿದ್ರು ಹೋಗಿದ್ರು ನೋಡ್ತೀವಿ ಸರ್. ಗಾಡಿ ನೋಡೋರು ಆಮೇಲೆ ಇಲ್ಲ ನೋಡೋದು ಸರ್ ಇನ್ನೊಂದು ಸ್ವಲ್ಪ ಮನ್ಯಾಗ ವಿಚಾರ ಮಾಡೋರು ಅಂತೇಳಿ ಒಂದ್ಸಲ ಹೊಡ್ರು. ಒಂದ್ಸಲ ಏನಾಯ್ತು ಗೊತ್ತಿಲ್ಲ, ಬಂದ್ರು ಗಾಡಿ ಬುಕ್ ಮಾಡ್ರು. ಬಟ್ ಸರ್ ನಮ್ಗೆ 2 ತಿಂಗಳು ಇಲ್ಲೇ ಗಾಡಿ ಹಚ್ತೀವಿ, ನಮಗೆ 3 ತಿಂಗ್ರಿ ಮುಂದೆ ನಾವು ಇಲ್ಲೇ ಹಚ್ಚಿ ಹೋಗ್ತೀವಿ. ಇಲ್ರಿ 2 ತಿಂಗಳ ಕೆಲಸ ಚಾಲೋ ಅದಾವ ತೊಗೊಂಡು ಹೋಗ್ರಿ ಅಂತ ನಾವು ಅಂದ್ವಿ. ಇಲ್ರಿ ನೀವು ಬ್ಯಾಗ್ಲೋನು ಮಾಡ್ಕೋರಿ, 1/4 ಅಮೌಂಟ್ ತಂದ್ರು ಬ್ಯಾಗ್ಲೋನು ಅಂತ ಎಲ್ಲ ಆಯ್ತು ಸರ್. ಇಲ್ಲ ನೀವು ಗಾಡಿ ಇಟ್ಕೊಂಡ್ಬಿಡ್ರಿ. 2 ತಿಂಗಳು ಪಾಸಿಂಗ್ ಆಗಿ ಇಲ್ಲೇ ನಿಂತು ಸರ್
ಅವ್ರ ನಶೀಬ ಬೈಕ್ ಅವ್ರಿಗೆ ಹತ್ಬಿಡ್ತಾರೆ. ಇವರು ಬೈಕ್ ವಿಜೇತರಾಗ್ಯಾರ. ಹಿಂಗಾಗಿ ಸೋನಾಲಿಕಾ ಏನಪ್ಪಾ ಅಂದ್ರೆ ಭಾಳ ಪಾರದರ್ಶಕತೆ ರೆಕೆಟ್ ಮಾಡಕತ್ತೆ. ಬೈಕ್ ಬಂದು ಹೆಂಗೆ ಅನಿಸ್ತದೆ? ಯಾವ ಗಾಡಿ ತೊಗೊಂಡಿದ್ದೀವಿ ಸರ್? ಹಾಂ 60 ಹೆಂಗಿದೆ ಗಾಡಿ? ಮಾರಿ ಪಟ್ಟೆ ಗಿಟ್ಟೆ ಕೀಳಾಕಿಲ್ಲ. ಯಾಕಂದ್ರೆ ಅನ್ಕೊಂತ ಇದ್ದೆ ಹತ್ತನಿಗೆ ಒಂದು ಬೈಕ್ ಬರ್ಲಪ್ಪ ಅಂತೇಳಿ. ಆ ರೀತಿ ಮೊದ್ಲಕ್ಕೆ ಒಂದು ಬೈಕ್ ಬಂದಿತ್ತು. ಆ ಬೈಕ್ ಇವತ್ತು 2ನೇ ಬೈಕ್ ಇವ್ರು ಏನಿತ್ತಲ್ಲ ಆಗಸ್ಟ್ ಅಕ್ಟೋಬರ್ ಒಳಗೆ ಬಂದತ್ತೆ. ಇನ್ನೂ ಹೆಚ್ಚಿನ ರೀತಿ ಆಗ್ತೈತೆ ಅಂತ ಕೇಳ್ಕೊಂತಾರೆ ಸರ್. ಕಂಗ್ರಾಚುಲೇಷನ್ಸ್, ಒಳ್ಳೆ ಮಾಡಿ. ಇನ್ನೂ ಹೆಚ್ಚಿನ ರೀತಿ ನಮಗೆ ಹೆಂಗಿದೆ ಗಾಡಿ ಎಲ್ಲ? ಹೆಂಗೆ ಅನ್ಸೋದು ಬೈಕ್? ಕಂಪ್ನಿ ನಿಮ್ಗೇನು ಲಕ್ಕಿ ಡ್ರೈವ್ ಅಂತ ಲಕ್ಕ ಆಲ್ ಇಂಡಿಯಾದಾಗ ನಿಮ್ಗೆ ಹತ್ತನಿಗೆ ಬೈಕ್ ಬರ್ಬೇಕಂತ ನಿಮ್ಗೆ ಭಾಳ ಲಕ್ ಇತ್ತು ಸರ್. ಹೇಳ್ದಂಗೆ ಇನ್ನೂ ಹೆಚ್ಚಿನ ರೀತಿ ಆಗ್ಬೇಕಾಗ್ತದೆ. ಥ್ಯಾಂಕ್ ಯು ಸರ್. ಅಲ್ಲೇ ಹೇಳಿ ಎಲ್ಲ ಯೂಟ್ಯೂಬ್ ಒಳಗೆ ಫೇಸ್ಬುಕ್ ಒಳಗೆ ಎಲ್ಲ ಕಡೆ ನೋಡ್ತಾ ಇದ್ದಲ್ಲ, ಇವತ್ತು ನಾವು ಹತ್ತನಿಯಲ್ಲಿ ನೋಡಕತ್ತೇವಿ. ಹಿಂಗಾಗಿ ಹತ್ತನಿ ಏನಪ್ಪಾ ಅಂದ್ರೆ ಸೋನಾಲಿಕಾ ಕೊಂಡೆ ವರದಾನ ಐತೆ. ಯಾಕಂದ್ರೆ ಒಂದು ತಾಲೂಕದಾಗ 200 ಮಾಡೋ ಗಾಡಿ ಐತೆ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಗೆ ಬೆಳೆದ ಗ್ಯಾರಂಟಿ ಐತೆ. ಹಿಂಗಾಗಿ ರೈತರಿಗೆ ಮುಂದಿನ ಜನ್ಮದಾನದಾಗ ಎಕ್ಸಾಂಪಲ್ ನೆಕ್ಸ್ಟ್ ಜನರೇಷನ್ ಏನ್ ಮಾಡ್ತಾರಲ್ಲ ಅವ್ರಿಗೆ ಬೇಕಾಗಂತ ಟೆಕ್ನಾಲಜಿನ ನಾವು ಈ ಗಾಡಿ ಕೊಟ್ಟಿವೆ. ಲಾಂಚಿಂಗ್ ಆದ್ಮೇಲೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಾಗ ಮತ್ತೊಬ್ಬರು ರೈತರು ಟ್ರ್ಯಾಕ್ಟರ್ ತೊಗೊಂಡಾರಿ. ಅನಾರ ನಮಸ್ಕಾರ ಅಣ್ಣ. ನಮಸ್ಕಾರ. ಅನಾರ ನಿಮ್ಮ ಹೆಸರು ರೀ? ನಮ್ಮ ಹೆಸರು ಮಸಾಕ್ ಅಂತ. ಅಣ್ಣ ಈಗ ಸೋನಾಲಿಕಾ ಟ್ರ್ಯಾಕ್ಟರ್ ಯಾಕೆ ತೊಂದ್ರಿ ಅಣ್ಣ ರೀ? ನಾವು ಮೊದಲಾದರೂ ಸೋನಾಲಿಕಾನ ಯೂಸ್ ಮಾಡಿರಿ. 10 ವರ್ಷದಿಂದ ಸೋನಾಲಿಕಾನ ಯೂಸ್ ಮಾಡಿರಿ. ಹಾಂ ರೀ. ಮತ್ತೆ ಮೊನ್ನೆ ಒಂದು 6 ತಿಂಗಳು ರೀ. ಹಾಂ ರೀ. ಸೋನಾಲಿಕಾ ಮೈಲೇಜ್ ಬಿ ಚಲೋ ಐತ್ರಿ, ಪಿಕಪ್ನ ಕೊಳ್ಕೊಳಂಗಿಲ್ರಿ. ಹಾಂ ರೀ. ಮತ್ತು ಮೇಂಟೆನೆನ್ಸ್ ಜೀರೋ ಐತ್ರಿ. ಹಾಂ ರೀ. ಅಂತ ಯೂಸ್ ಮಾಡಿ ನಾವು ಚಲೋ ಅನ್ಸೈತಿ. ನಾವು ಇಲ್ಲಂದ್ರೂ ಒಂದು ಈ 4 ತಿಂಗಳಾಗ 4ರಿಂದ 5 ಗಾಡಿ ಖರೀದಿ ನಾವು ಮಾಡಿದ್ವಿ. 4ರಿಂದ 5 ಗಾಡಿ ತೊಗೊಂದಿರಿ ಅಣ್ಣ. ಮತ್ತು ಈ ಶೋರೂಮ್ದವರು ಚಲೋ ಅದಾರ ರೀ. ಅವ್ರದ್ದು ಸರ್ವಿಸ್ನು ಭಾಳ ಚಲೋ ಐತಿ. ಹಾಂ ರೀ. ಮೈನ್ ಸರ್ವಿಸ್ನ ಚಲೋ ಐತೆ ಅಂತೇಳಿ ಎನಿ ಟೈಮ್ ಫೋನ್ ಹಚ್ಚಿರ ಬರ್ತಾರೆ ಮಾಡ್ತಾರೆ ಅನ್ನೋ ಭರೋಸೆ ಮೇಲೆ ಗಾಡಿ ತೊಗೊಂಡಿದ್ವಿ. ಹಾಂ ರೀ. ಮತ್ತು 1 ನಂಬರ್ ಅವರೇಜ್ ಖಾಲಿ ಗಾಳಿ ಖಾಲಿ ಎದಕ್ಕೂ ಹಾಕಿದ್ರೆ ಗಾಡಿ ಅಷ್ಟನಾಗಿಲ್ಲ ರೀ. ಹಾಂ ರೀ. ಅಷ್ಟಕ್ಕೆ ಮೋಸಮ್ ಕಳ್ಕೋ ಗಾಡಿನೆಲ್ಲ ಗಾಡಿ ಹೊಡೆದಾಡೋದ್ರಾಗ ಗೊತ್ತು ಗಾಡಿ ಹಂಗೈತೆ. ನಾವಂತೂ ಹೊಡೆದಾಡ 10 ವರ್ಷದಿಂದ ಯೂಸ್ ಮಾಡತ್ತೀರಿ. ಗಾಡಿ ಓಕೆ ಡನ್. ಓಕೆ ಡನ್. ಇವತ್ತು ರೀ ಎಲ್ಲ ರೈತರದ್ದು ಎಲ್ಲ ಬಂದಿರಿ ಸರ್. ಎಲ್ಲ ಕಾರ್ಯಕ್ರಮ ರೀ ಎಲ್ಲ ಸಕ್ಸಸ್ ಆಯ್ತು ರೀ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಭಾರಿ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತಿನ ಡೆಲಿವರೀಸ್ದಾಗ ನಮ್ಮ ಲಕ್ಕಿ ಡ್ರಾ ಸ್ಕೀಮ್ದಾಗ ನಮ್ಮ ಕಸ್ಟಮರ್ಗೆ ಬೈಕ್, ಆಮೇಲೆ ರೂಟಾವೇಟ್ರ, ಆಮೇಲೆ TV ಈ ಥರ ಅನೇಕ ವಸ್ತುಗಳು ಹಂಚಿದ್ದಕ್ಕೆ ಭಾಳ ಖುಷಿ ಆಗುತ್ತೆ. ಆಮೇಲೆ ಇವತ್ತಿನ ದಿವಸ ನಮ್ಮ ಕಂಪ್ನಿಯವರಾದ ಸ್ಟೇಟೆಡ್ ಆದ ಕಮಿಷ್ ಸರ್ ಬಂದಾರ. ಅವ್ರ ಕಡೆ ಅವ್ರ ಸರ್ ನೀವು ಒಂದ್ಸಲ ಮಾತಾಡ್ತೀವಿ ಕರೆಕ್ಟ್ ಸರ್. ಸರ್ ನಮಸ್ಕಾರ ರೀ ಸರ್. ನಮಸ್ಕಾರ ಸರ್. ಸರ್ ಈಗ ರೀ ಎಲ್ಲರೂ ಇವತ್ತು ಫಂಕ್ಷನ್ ಆಯ್ತು ರೀ ಸರ್. ಮತ್ತು ರೀ ಈ ಶೋರೂಮ್ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಸ್ಪೀಚ್ ಕೊಡ್ರಿ ಸರ್. ಇವತ್ತು ನೀವು ನೋಡಿದ್ರಿ ಸೋನಾಲಿಕಾ ಎಷ್ಟು ಪಾರದರ್ಶಕವಾಗಿ ಏನಂತ ಲಕ್ಕಿ ಡ್ರಾ ಮುಟ್ಲೆ ನಾವು ಭಾಳಷ್ಟು ಮಂದಿ ರೈತರಿಗೆ ಏನಂತ ವಿಶ್ವಾಸ ಇಡೋದಿಲ್ಲ, ನಮ್ಗೆ ಎಲ್ಲಿ ಬರ್ತಾವ್ರಿ ಅಂತ ಹೇಳಿ ನೀವು ಹಾಂ ಸರ್ ಜೊತೆಗೆ ನೋಡಿದ್ರಿ. ಇವತ್ತು ಹತ್ತನಿ ಒಳಗೆ 2 ಬೈಕ್ ಬಂತು, ಆಮೇಲೆ ಲ್ಯಾಪ್ಟಾಪ್ ತೊಗೊಂಡು ಒಬ್ಬರು ಒಂದಿಷ್ಟು ಮಂದಿ TV ಬಂತು. ಅಂದ್ರೆ ರೈತರಿಗೆ ಉದ್ದೇಶ ಏನಪ್ಪ ಅಂದ್ರೆ ಸೋನಾಲಿಕಾ ಕಂಪ್ನಿನ ಒಂದು ನಿಮಗೆ ಅಂದ್ರೆ ಭಾಳ ದೊಡ್ಡ ಪ್ರಮಾಣದ ಗಿಫ್ಟನ್ನು ಕೊಡ್ತಾ ಇದೆ. ಹಿಂಗಾಗಿ ರೈತರು ಏನಂತ ಇನ್ನೂ ಬರ್ತಾವಲ್ಲ ಸೀಸನ್ ಸ್ಕೀಮನ್ನು ನೀವು ಹೆಚ್ಚು ಪ್ರಯೋಜನ ಪಡೆಯಂತೆ ಅಂದರೆ ಇನ್ನು ಇವತ್ತಿನ ಶೋರೂಮ್ ಕಾರ್ಯಕ್ರಮ ಮಾಡೋದಲ್ಲ, ಇದು ಹತ್ತನಿ ಒಳಗೆ ನಡೆದತ್ತೆ. ಒನ್ ಟೈಪ್ ಬೆಳಗಾವಿ ಒಂದು ಪ್ರೈಡ್ ಶೋರೂಮ್ ಇದು ಹತ್ತನಿ. ಈ ಏನಪ್ಪ ಅಂದ್ರೆ ಒಂದು ತಾಲೂಕದಾಗ ಈ ವರ್ಷ ನಾವು 200 ಗಡಿ ದಾಟುವಂಥ ಸಂಭ್ರಮವನ್ನು ಭಾಳ ಸಮೀಪದಾಗ ನಾವು ಮಾಡ್ತೀವಿ ಅಂತ ಒಂದು ಅಚೀವ್ಮೆಂಟ್ ಐತೆ. ಇನ್ನೊಂದು ಏನಪ್ಪ ಅಂದ್ರೆ ಸೋನಾಲಿಕಾ ಕಂಪ್ನಿಯಾಗ ನಾವು ಒಂದು ಎಲೈಟ್ ಕ್ಲಬ್ ಅಂತ ಮಾಡ್ತೇವೆ. ಅಂದರೆ 20%ಗಿಂತ ಜಾಸ್ತಿ ಮಾರ್ಕೆಟ್ ಸಿಗೋದಂಥ ಡೀಲರ್ಗೆ ನಾವು ಎಲೈಟ್ ಡೀಲರ್ ಅಂತ ಕರಿತೀವಿ. ಅವರು ಸತಕ್ಕೆ ಇವತ್ತು ಹತ್ತನಿ ಕಿರಣ್ ಸರ್ ಏನದಲ್ಲ ಆ ನಿಟ್ಟಿನಾಗ ಸೇರಾರ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ಭಾಗದಾಗ ಒಂದು ಗಾಡಿ ಹೆಸರು ಮಾಡಾಕತ್ತದ್ರಿ, ಅದು 60 TP ಅಂದ್ರೆ 60 HP ಏನತ್ತಲ್ಲ ಅದನ್ನು ಆ ಗಾಡಿ ಕೊಡ್ತಾ ಇದಾರೆ. ರೈತರಿಗೆ ಏನು ಬೇಕಲ್ಲ ಆ 3 ಕಾನ್ಸೆಪ್ಟ್ ಇಟ್ಕೊಂಡು ಹತ್ತನಿ ಸಕ್ಸಸ್ ಆಗೋ ಕಾರಣ ಐತೆ. ಒಂದು ರೇಟ್ ಕಡಿಮೆ ಐತೆ, ಎರಡನೇದು ಇಲ್ಲಿ ಬೇಕಾಗಂದ್ರೆ ತಿಂಡಿ ಟ್ಯಾಕ್ಟರ್ ಹೆಂಗೈತಲ್ಲ ಹಂಗೆ ಪವರ್ ಜಾಸ್ತಿ ಬೇಕಂತಾರ, ಆ ಪವರ್ ಇದ್ರ ಜೊತೆಗೈತೆ. ಮೂರನೇದು ಏನಪ್ಪ ರೈತರಿಗೆ ಅಂದ್ರೆ ಮೇಂಟೆನೆನ್ಸ್ ಕಡಿಮೆ ಇರಬೇಕು. 4 ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮೈಲೇಜ್ ಕೊಡುವಂಥ ಟ್ಯಾಕ್ಟರ್ ಬೇಕು. ಆ 60 TP ಏನತ್ತಲ್ಲ ಇವತ್ತು ಹತ್ತನಿ ಒಳಗೆ ಗೇಮ್ ಚೇಂಜರ್ ಮಾಡಲ್ ಐತೆ. ಅದ್ರ ಜೊತೆಗೆ ನಾವು ಇವತ್ತು ನೀವು ಒಂದು ಹೊಸ ಗಾಡಿ ಲಾಂಚ್ ಮಾಡಿದ್ವಿ 14 ನಂಬರ್ ಟೈರ್ದಾಗ. 16 ನಂಬರ್ ಟೈರ್ದಾಗ 60 TP ಐತೆ, 14 ನಂಬರ್ದಾಗ ನಿಮ್ಗೆ 74 ಐತೆ. ಇವೆರಡು ಮಾಡಲ್ ಸೇರ್ತು ಇನ್ನು ಅಪ್ಕಮಿಂಗ್ ಒಳಗೆ ಹತ್ತನಿ ಒಳಗೆ ಏನಾಗುತ್ತೆ ಅಂದ್ರೆ ಒಂದು ಟೈಪ್ ಸುನಾಮಿ ಎಬ್ಬಿಸ್ತಾಗ ಯಾವುದೇ ರೀತಿ ಡೌಟ್ ಇಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಎಲ್ಲ ಟೀಮ್ ಏನೈತೆ ಒಂದು ಯೂನಿಟಿಯಾಗಿ ಕೆಲಸ ಮಾಡಕತ್ತಾರ. ಆಮೇಲೆ ಇಲ್ಲಿ ತೊಗೊಂಡಂಥ ರೈತರು ಭಾಳ ಚಲೋ ಇದ್ದಾರೆ. ಆಮೇಲೆ ಸರ್ವಿಸ್ ಏನಂದ್ರೆ ಡೋರ್ ಸ್ಟೆಪ್ ಸರ್ವಿಸ್ ಆಗಿರ್ಬೋದು, ಅವ್ರಿಗೆ ಭಾಳ ಈಸಿಲಿ ಸರ್ವಿಸ್ ಕೊಡಾಕತ್ತಾರ. ನೀವು ಮಾತಾಡ್ಸಿದ್ರೆ ಭಾಳಷ್ಟು ಮಂದಿ ರೈತರು ಹೆಂಗಿದ್ರಪ್ಪ ಅಂದ್ರೆ
ಒಬ್ಬರಿಂದ 2 ಗಾಡಿ 3 ಗಾಡಿ 4 ಗಾಡಿ ತೊಗೊಂತಾರದ್ರ ಇದೇನು ಹೇಳ್ತದಪ್ಪ ಅಂದಾಗ ಅವ್ನು ಖುಷಿ ಇದ್ದಾಗ ಮಾತ್ರ ಇನ್ನೊಬ್ರು ರೆಫರ್ ಮಾಡ್ತಾನೆ. ಹಿಂಗಾಗಿ ಇನ್ನು ಹೆಚ್ಚಿನಲ್ಲಿ ಹೇಳ್ತಾನೆ. ಇಷ್ಟೊತ್ತರ ಕಡೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದ ಸರ್.